ತಾಲೂಕು ಆಗಿರ್ಬೋದು ಮತ್ತು ಹುಣಸೂರು ತಾಲೂಕು ಆಗಿರ್ಬೋದು, ಎರಡೂ ತಾಲೂಕಿನಲ್ಲಿ ತಾವುಗಳು ನೋಡ್ಬೋದು ಯಾವ ಥರ ಕಳಪೆ ಕಾಮಗಾರಿಯ ಕೆಲಸಗಳಾಗ್ತಾ ಇದ್ದಾವೆ ಅಂತೇಳಿ. ಮುಖ್ಯವಾಗಿ ನಾನು ಒಂದು ಎಕ್ಸಾಂಪಲ್ ರೀತಿಯಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಗಡಿ ಗೌಣಗಾಂವ್ ಗ್ರಾಮದಲ್ಲಿ ಇವತ್ತು ಸಿ ರಸ್ತೆ ಏನಾಗ್ತಾ ಇದೆ, ಸುಮಾರು 8 ದಿವಸಗಳಿಂದ ಆ ಕೆಲಸ ನಾನು ವೀಕ್ಷಿಸ್ತಾ ಇದ್ದೀನಿ ಮತ್ತು ಅದಕ್ಕೆ ಫಾಲೋಅಪ್ನಲ್ಲಿ ಇದ್ದೀನಿ. ಆ ಕೆಲಸ ಸ್ಟಾರ್ಟಿಂಗ್ನಿಂದ ಕಳಪೆ ಕಾಮಗಾರಿ ಆಗ್ತಾ ಇದೆ. ಯಾವ ಥರ ಕಳಪೆ ಕಾಮಗಾರಿ ಆಗ್ತಾ ಇದೆ ನಾನು ಅದಕ್ಕೆ ಬಿಂಬಿಸಲಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೋಡ್ರಿ, ಒಂದು ರಸ್ತೆ ಮಾಡ್ಬೇಕಂದ್ರೆ ಹಳಿ ರಸ್ತೆ ಮೇಲೆ ರಸ್ತೆ ಮಾಡಕ್ ಬರಲ್ಲ. ಹಳಿ ರಸ್ತೆ ಪೈಲ ಡೆಮೊಲಿಷ್ ಮಾಡಬೇಕು, ಅದ್ರದ್ದೆಲ್ಲ ಬಂದಂತಹ ವೇಸ್ಟ್ ಎಲ್ಲ ಒಂದು ಪಕ್ಕಕ್ಕೆ ಹಾರು ಹೊಡೆದು ಶಿಫ್ಟಿಂಗ್ ಮಾಡಿಬಿಟ್ಟು, ನಂತರ ಸ್ವಲ್ಪ ಮರಳು ಹಾಕಿ ಅದ್ರ ಮೇಲೆ ಕಂಕರ್ ಹಾಕಿಬಿಟ್ಟು 30-40 mm ಕಂಕರ್ ಹಾಕಿಬಿಟ್ಟು ರೂರಲ್ ಒಡ್ಯಾಡಿಸಿ ನೀರು ಹೊಡೆದು ರೂರಲ್ ಒಡ್ಯಾಡಿಸ್ಬೇಕು. ಒಡ್ಯಾಡಿಸಿ ನಂತರ ಏನು ಮಾಡಬೇಕು ಅಂದ್ರೆ ಸಿ ರಸ್ತೆ ಅದಕ್ಕೆ ಆದಂಥ ಒಂದು ಥಿಕ್ನೆಸ್ ಕೊಡ್ತಾರ, ಲೆಂತ್ ಕೊಡ್ತಾರ. ಆ ಲೆಂತ್ ಪ್ರಕಾರ, ಥಿಕ್ನೆಸ್ ಪ್ರಕಾರ, ವಿಡ್ತ್ ಪ್ರಕಾರ ರೋಡ್ ಆಗಬೇಕು. ಅಲ್ಲಿ ಏನಾಗ್ಲತ್ತದ ಅಂತಂದ್ರೆ, ಮೊದಲಿಂದು ಗ್ರಾಮ ಪಂಚಾಯತ್ ನರೇಗಾ ಯೋಜನೆ ಅಡಿಯಲ್ಲಿ ಏನು ಕೆಲಸ ಆಗ್ಯದ, ಆ ರೋಡಿನ ಮೇಲೆ ಮತ್ತೊಂದು ರೋಡ್ ಮಾಡತ್ತಾರ. ಮತ್ತು ಇಲ್ಲಿ ನಾವೊಂದು ಅಧಿಕಾರಿಗಳಿಗೆ ಏನು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 8 ದಿವಸದಿಂದ ಅಲ್ಲಿ ಕೆಲಸ ಆಗ್ಲತ್ತದ. ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಏನು ಮಾಡತ್ತಾರ, ಜೈ ಆಗಿರ್ಬೋದು, ಅದಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳು ಆಗಿರ್ಬೋದು, ಏನು ಮಾಡತ್ತಾರ, ಇದಕ್ಕೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕು. ಅದು ಏನು ರಸ್ತೆ ಆಗ್ಯದ, ಈಗ ಅದು ಹೆಚ್ಚಿಗೆ ದಿವಸ ಬಾಳಿಕೆ ಬರಲ್ಲ. ಅದೇನೈತದ ರೋಡಿ ಸಿ ರಸ್ತೆ ಮೇಲೆ ಮತ್ತೆ ಸಿ ರಸ್ತೆ ಮಾಡಿದ ಮ್ಯಾಕ ಒಡೆದೈತೆ. ಸಣ್ಣ ಹುಡುಗರಿಗೆ ಸುತ್ತ ತಿಳಿತದ. ಅಧಿಕಾರಿಗಳೇ, ತಾವು ನಿಮಗೆ ಯಾರು ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡತ್ತೀರೋ ಅದು ಮ್ಯಾಗಿನ ಮಟ್ಟದಾಗ ನಮಗೆ ಕೂಡ ಗೊತ್ತದ. ಬಟ್ ಬಹಿರಂಗವಾಗಿ ಯಾವುದೇ ಪುರಾವೆ ಇಲ್ಲದೆ ನಮಗೆ ಹೇಳಕ್ಕೆ ಬರಲ್ಲ. ಅಧಿಕಾರಿಗಳು, ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಿರ್ಮಿತಿ ಕೇಂದ್ರದ ಯಾವುದೇ ಕೆಲಸ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳೇ ಮಾಡಬೇಕು. ಅದಕ್ಕೆ ಆಗ ಹೋಗುಗಳಿಗೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳೇ ತಲೆದಂಡ ಮತ್ತು ಅದಕ್ಕೆ ಸೂಕ್ತ, ಅದಕ್ಕೆ ಏನೇ ಒಂದು ಕ್ರಮ ಆದ್ರೆ ನಿರ್ಮಿತಿ ಕೇಂದ್ರ ಅಧಿಕಾರಿಗಳ ಮೇಲೆ ಆಗುತ್ತದೆ ಅಂತ ಹೇಳಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇವು ಕೆಲಸಗಳು ಯಾರೂ ಕೂಡ ಮಾಡುವಂತಿಲ್ಲ. ನಿರ್ಮಿತಿ ಕೇಂದ್ರ ಕೆಲಸಗಳು ನಿರ್ಮಿತಿ ಕೇಂದ್ರ ಅಧಿಕಾರಿಗಳೇ ಮಾಡಬೇಕು, ಅವ್ರ ನೇತೃತ್ವದಾಗೆ ಆಗಬೇಕು. ಇದು ಯಾವ ಥರ ಕೆಲಸ ಆಗ್ಲತ್ತದ ಬಸವಕಲ್ಯಾಣ ತಾಲೂಕಿನಾಗ, ಇದಕ್ಕೆ ಯಾರಿಗೆ ತಂದೆ ತಾಯಿ ಹೇಳೋ ಕೇಳೋ ಹರ ಏನಿಲ್ಲ.